नित्यं ध्यायन्ति योगिनः कामदं मोक्षदं चैव ओंकाराय नमो नमः। मोक्षमार्गस्य नेतारं वेतारं कर्मभूभ्रतां ज्ञातारं विश्वतत्त्वानां वंदे तद्गुणलब्धये। जय बोलो अनंतानंत सिद्ध परमेष्टि भगवान की जय। जय बोलो चतुर्विंशति तीर्थंकर भगवान की जय। जय बोलो अहिंसा परमो धर्म की जय। जय बोलो आचार्य पूज्य पाद की जय। जय बोलो आचार्य ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿ की जय। ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ನಾವು ಕಳೆದ ವಾರ ಸಪ್ತ ತತ್ವ ಮತ್ತು ನವಪದಾರ್ಥಗಳ ಬಗ್ಗೆ ತಿಳಿಸಿದ್ದೆವು. ವಿಶೇಷವಾಗಿ ಜೀವ ಅಂದರೆ ಯಾವುದರಲ್ಲಿ ಚೈತನ್ಯವಿದೆಯೋ ಅದನ್ನು ಜೀವ ಎಂದು ಹೇಳುತ್ತೇವೆ. ಯಾವುದರಲ್ಲಿ ಆತ್ಮಪ್ರಜ್ಞೆ ಇಲ್ಲವೋ ಅದು ಅಜೀವವಾಗಿದೆ. ಯಾವುದು ಕರ್ಮಗಳ ಬರುವಿಕೆಗೆ ಆಸ್ಪದವನ್ನು ಕೊಡುತ್ತದೋ ಕರ್ಮಗಳ ಬರುವಿಕೆಗೆ ನಾವು ಆಶ್ರವ ಎಂದು ಹೇಳುತ್ತೇವೆ. ಕರ್ಮಗಳು ಆತ್ಮನೊಡನೆ ಹಾಲು ನೀರಿನಂತೆ ಒಂದಾಗುವುದೇ ಬಂಧ ತತ್ವವಾಗಿದೆ. ಆತ್ಮನಲ್ಲಿ ಬರುವ ಕರ್ಮಗಳು ನಿಲ್ಲುವುದು ಸಂವರೆಯಾಗಿದೆ. ಕರ್ಮಗಳು ಆಂಶಿಕ ರೂಪದಲ್ಲಿ ಉದುರುವುದು ನಿರ್ಜರೆಯಾಗಿದೆ. ಕರ್ಮಗಳು ಸಂಪೂರ್ಣವಾಗಿ ಇಲ್ಲದಾಗುವುದು ಅಥವಾ ಕ್ಷಯವಾಗುವುದು ಮೋಕ್ಷವಾಗಿದೆ. ಯಾವುದು ಆತ್ಮನನ್ನು ಪವಿತ್ರ ಮಾಡುವುದೋ ಅದು ಪುಣ್ಯವಾಗಿದೆ. ಯಾವುದು ಆತ್ಮನನ್ನು ಮಲಿನ ಮಾಡುವುದು ಅದು ಪಾಪವಾಗುತ್ತದೆ ಅನ್ನುವುದನ್ನು ನಾವು ಕಳೆದ ವಾರ ತಿಳಿದುಕೊಂಡೆವು. ಈ ವಾರ ಆಶ್ರವದ ಲಕ್ಷಣ ಹಾಗೂ ಭೇದಗಳನ್ನು ನಾವು ತಿಳಿದುಕೊಳ್ಳೋಣ. ಭಾವಾಶ್ರವ ಹಾಗೂ ದ್ರವ್ಯಾಶ್ರವಗಳ ಲಕ್ಷಣ. ಅಸವಧಿ ಜೇಣಕಮ್ಮಂ ಪರಿಣಾಮೇಣ ಪಣೋ ಸಾವಿಣ್ಯವೋ ಭಾವಾಸವೋ ಜಿಣುತ್ತೋ ಕಮ್ಮಾಸವಣಂ ಪರೋಹೋದಿ. ಅಪ್ಪಣು ಆತ್ಮನ, ಜೇಣ ಯಾವ, ಪರಿಣಾಮೇಣ ಪರಿಣಾಮದಿಂದ, ಕಮ್ಮಂ ಪುದ್ಗಲ ಕರ್ಮವು, ಅಸವಧಿ ಬರುತ್ತದೋ ಸ ಅದು, ಜಿಣುತ್ತೋ ಜಿನೇಂದ್ರ ಭಗವಾನಿಂದ ಹೇಳಲಾಗಿರುವ, ಭಾವಸವೋ ಭಾವಾಶ್ರವೆಂದು, ವಿಣ್ಣೆವೋ ತಿಳಿಯಬೇಕು, ಕಮ್ಮಾಸವಣಂ ಕರ್ಮಗಳ ಬರುವಿಕೆಯು, ಪರೋ ದ್ರವ್ಯಾಶ್ರವ ಓದಿ ಆಗಿರುತ್ತದೆ. ಇಲ್ಲಿ ಕರ್ಮಗಳ ಬರುವಿಕೆಯೇ ಆಶ್ರವವಾಗಿದೆ. ಆಶ್ರವದಲ್ಲಿ ಕರ್ಮಗಳ ಬರುವಿಕೆಯಲ್ಲಿ ಎರಡು ವಿಧ ಇದೆ. ಒಂದು ಭಾವಾಶ್ರವ, ಮತ್ತೊಂದು ದ್ರವ್ಯಾಶ್ರವ ಅಂತ ಹೇಳಿ. ಕರ್ಮಗಳು ಹೇಗೆ ಬರ್ತವೆ, ಇವುಗಳ ಲಕ್ಷಣಗಳೇನು ಅನ್ನೋದನ್ನ ನಾವು ಖಂಡಿತವಾಗಿ ತಿಳ್ಕೊಳ್ಬೇಕು. ನಮ್ಮ ಒಳ್ಳೆಯದಕ್ಕೂ ನಮ್ಮ ಕೆಟ್ಟದಕ್ಕೂ, ನಮ್ಮ ಉತ್ಥಾನಕ್ಕೂ ನಮ್ಮ ಪತನಕ್ಕೂ ಕಾರಣವಾಗಿರ್ತಕ್ಕಂಥ ಈ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಮಿಥ್ಯತ್ವ, ಅವಿರತಿ, ಪ್ರಮಾದ, ಕಷಾಯ ಮತ್ತು ಯೋಗ ರೂಪದ ಯಾವ ಪರಿಣಾಮಗಳಿಂದ ಕರ್ಮಗಳ ಬರುವಿಕೆಯಾಗುತ್ತದೋ ಆ ಪರಿಣಾಮಗಳಿಗೆ ನಾವು ಭಾವಾಶ್ರವ ಎಂದು ಹೇಳುತ್ತೇವೆ. ಹಾಗೆಯೇ ಜ್ಞಾನಾವರಣಾದಿ ಪುದ್ಗಲ ಕರ್ಮಗಳ ಬರುವಿಕೆಯನ್ನು ದ್ರವ್ಯಾಶ್ರವ ಅಂತ ಹೇಳುತ್ತಾರೆ. ಆತ್ಮನ ಶುಭ ಮತ್ತು ಅಶುಭ ಭಾವಗಳು ಪರಿಣಾಮವಾಗಿದೆ. ಪರಿಣಾಮ ಅಂದ್ರೆ ಏನು? ಆತ್ಮನ ಶುಭ ಮತ್ತು ಅಶುಭ ಭಾವಗಳಿಗೆ ಪರಿಣಾಮ ಅಂತ ಹೇಳುತ್ತಾರೆ. ಹಾಗಾಗಿ ಆತ್ಮನ ಶುಭಾಶುಭ ಭಾವನೆಗಳೇ ಪರಿಣಾಮ ಆಗಿವೆ ಅನ್ನೋದನ್ನು ನಾವು ತಿಳ್ಕೊಂಡ ಹಾಗೆ ಆಯಿತು. ಈ ಎರಡೂ ದ್ರವ್ಯಾಶ್ರವಗಳ ಭೇದವಾಗಿದೆ. ಕಷಾಯದಿಂದ ಕೂಡಿದ ಪರಿಣಾಮದಿಂದ ಜೀವಗಳಲ್ಲಿ ಪುದ್ಗಲ ಕರ್ಮಗಳು ಬರುವಿಕೆಯಾಗುತ್ತದೆ. ಆ ಕರ್ಮಗಳು ಆತ್ಮನೊಂದಿಗೆ ಯಥಾಯೋಗ್ಯವಾಗಿ ಸ್ಥಿತಿ ಅನುಭಾಗಪೂರ್ವಕವಾಗಿ ಬಂಧಿತವಾಗುತ್ತದೆ. ಅದಕ್ಕೆ ಸಾಂಪಾರಾಯಿಕ ಆಶ್ರವ ಎಂದು ಹೇಳುತ್ತಾರೆ. ಇನ್ನು ಇರ್ಯಾಪತ ಆಶ್ರವ ಅಂತ ಹೇಳಿದ್ರೆ, ಕಷಾಯರಹಿತ ಜೀವರಲ್ಲಿ ಅರಿಹಂತ ಅವಸ್ಥೆಯಲ್ಲಿ ಯೋಗ ಮಾತ್ರ ನಿಮಿತ್ತದಿಂದ ಅಘಾತಿಯ ಕರ್ಮಗಳು ಆಶ್ರವವಾಗುತ್ತದೆ. ಆದರೆ ಬಂಧವಾಗುವುದಿಲ್ಲ. ಆ ಕರ್ಮಗಳು ಬಂದು ಹೊರಟು ಹೋಗುತ್ತವೆ. ಅದನ್ನು ಇರ್ಯಾಪತ ಆಶ್ರವ ಎಂದು ಹೇಳುತ್ತಾರೆ. ಮಿಚ್ಚತ್ತಾವಿರದಿ ಪಮಾನ ಜೋಗ ಕೋಹಾದವೋ ಯಾ ವಿಣ್ಣೇಯ ಪಣ ಪಣ ಪಣದಹ ತಿಯ ಚದುಕಮಾಸೋ ಭೇದದೂ ಪುವ್ವಸ್ಸ. ಪೂರ್ವದ ಅಂದರೆ ಭಾವಾಶ್ರವದ ಭೇದ ಪ್ರಭೇದ ಮಿಥ್ಯತ್ವ, ಅವಿರತಿ, ಪ್ರಮಾದ, ಯೋಗ ಹಾಗೂ ಕಷಾಯಗಳಾಗಿವೆ.
ಅವು ಕ್ರಮದಿಂದ 5, 5, 15, 3 ಮತ್ತು 4 ಪ್ರಕಾರವಾಗಿದೆ ಎಂದು ತಿಳಿದುಕೊಳ್ಳಬೇಕು. ಸಂಕ್ಷೇಪದಿಂದ ಭಾವಾಶ್ರವದಲ್ಲಿ ನಾವು ಈ ರೀತಿಯ 5 ಭೇದಗಳನ್ನು ಇಲ್ಲಿ ಹೆಸರಿಸಬಹುದು. ಮಿಥ್ಯತ್ವ, ಅವಿರತಿ, ಪ್ರಮಾದ, ಯೋಗ ಮತ್ತು ಕಷಾಯ, ಇದು 5 ಆ ಭೇದಗಳು. ಈಗ ನಾವು ಭಾವಾಶ್ರವದಲ್ಲಿ ಇರತಕ್ಕಂತಹ ಭೇದಗಳನ್ನು ಒಂದೊಂದನ್ನಾಗಿ ತಿಳಿದುಕೊಳ್ಬೇಕು. ವಿಸ್ತಾರದಿಂದ ಈ ಭಾವಾಶ್ರವದಲ್ಲಿ 32 ಭೇದಗಳನ್ನು ಹೇಳಿದ್ದಾರೆ. ಸಂಕ್ಷೇಪದಲ್ಲಿ 5, ವಿಸ್ತಾರ ರೂಪದಲ್ಲಿ 32 ಭೇದಗಳಿವೆ. ಮಿಥ್ಯತ್ವ ಅಂತ ಯಾಕೆ ಹೇಳ್ತಾರೆ, ಯಾವುದಕ್ಕೆ ಹೇಳ್ತಾರೆ? ತತ್ವದಲ್ಲಿ ಶ್ರದ್ಧೆ ಇಲ್ಲದಿರುವುದನ್ನು ಮಿಥ್ಯತ್ವ ಅಂತ ಹೇಳ್ತೇವೆ. ನಾವು ಹೇಳ್ತೇವೆ ಮಿಥ್ಯತ್ವ. ತತ್ವದಲ್ಲಿ ಆ ಶ್ರದ್ಧೆ ಇರುವುದು, ಆ ತತ್ವ ಇರುವುದು, ಆ ಶ್ರದ್ಧೆ ಇರುವುದೇ ಮಿಥ್ಯತ್ವ. ಹಾಗಾಗಿ ತಪ್ಪು ತಿಳುವಳಿಕೆ, ತಪ್ಪು ನಂಬಿಕೆಗಳು, ದೇವರಲ್ಲದವರನ್ನು ದೇವರೆಂದು ತಿಳಿದುಕೊಳ್ಳುವುದು, ಗುರುಗಳಲ್ಲದವರನ್ನು ಗುರುಗಳೆಂದು ತಿಳಿದುಕೊಳ್ಳುವುದು, ಸತ್ಯ ಅಲ್ಲದನ್ನು ಇದೇ ಸತ್ಯ ಅಂತ ಹೇಳಿ ವಾದ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಿಥ್ಯತ್ವ ಅನ್ನಿಸಲ್ಪಡುತ್ತದೆ. ಮಿಥ್ಯತ್ವದಲ್ಲಿ ಎಷ್ಟು ಭೇದ ಅಂತ ಹೇಳಿದ್ರೆ 5 ರೀತಿಯ ಭೇದಗಳನ್ನು ಮಿಥ್ಯತ್ವದಲ್ಲಿ ತಿಳಿಸಿದ್ದಾರೆ. ಒಂದು ಏಕಾಂತ ಮಿಥ್ಯತ್ವ, ಇನ್ನೊಂದು ವಿಪರೀತ ಮಿಥ್ಯತ್ವ, 3ನೇದ್ದು ಸಂಶಯ ಮಿಥ್ಯತ್ವ, 4ನೇದ್ದು ವಿನಯ ಮಿಥ್ಯತ್ವ ಮತ್ತು 5ನೇದ್ದು ಅಜ್ಞಾನ ಮಿಥ್ಯತ್ವ. ಏಕಾಂತ ಮಿಥ್ಯತ್ವದ ಸ್ವರೂಪವನ್ನ ನಾವು ಕೇಳುವುದಾದ್ರೆ, ಅನೇಕ ಧರ್ಮಾತ್ಮಕ ವಸ್ತುವಿನಲ್ಲಿ ಇದು ಇದೇ ಪ್ರಕಾರವಾಗಿದೆ ಎಂಬ ಈ ಪ್ರಕಾರದ ಏಕಾಂತ ಅಭಿಪ್ರಾಯವನ್ನು ಏಕಾಂತ ಮಿಥ್ಯತ್ವ ಎನ್ನುತ್ತಾರೆ. ವಿಪರೀತ ಮಿಥ್ಯತ್ವ ಅಂದ್ರೆ ವಿರುದ್ಧವಾದ ಶ್ರದ್ಧೆಯನ್ನು ವಿಪರೀತ ಮಿಥ್ಯತ್ವ ಎನ್ನುತ್ತಾರೆ. ವೀತರಾಗ ಅಲ್ಲದ ದೇವರನ್ನು ವೀತರಾಗ ಅಂತ ಹೇಳುವಂಥದ್ದು, ಸರ್ವಜ್ಞರಲ್ಲದವರನ್ನು ಸರ್ವಜ್ಞ ಎಂದು ಒಪ್ಪಿಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ವಿರುದ್ಧವಾದ ವಿಪರೀತ ಮಿಥ್ಯತ್ವ ಎಂದು ಕರೆಸಲ್ಪಡುತ್ತದೆ. ಅಸ್ಥಿರವಾದ ಶ್ರದ್ಧೆಯನ್ನು ಸಂಶಯ ಮಿಥ್ಯತ್ವ ಎನ್ನುತ್ತಾರೆ. ಹಾವಿಗೆ ಹಗ್ಗ ಎಂದು ತಿಳಿದುಕೊಳ್ಳುವುದು, ಹಗ್ಗಕ್ಕೆ ಹಾವು ಎಂದು ತಿಳಿದುಕೊಳ್ಳುವುದು, ಇದೆಲ್ಲವೂ. ಇನ್ನು ಎಲ್ಲಾ ಪ್ರಕಾರದ ದೇವರನ್ನು ಸರಾಗಿ ವೀತರಾಗಿಗಳನ್ನಾಗಿ, ಎಲ್ಲಾ ಪ್ರಕಾರದ ಗುರುಗಳನ್ನು ಪರಿಗ್ರಹ ರಹಿತ ಪರಿಗ್ರಹ ಸಹಿತರನ್ನು ಹಾಗೂ ಎಲ್ಲಾ ಪ್ರಕಾರದ ಶಾಸ್ತ್ರಗಳನ್ನು ಸಮಾನವೆಂದು ತಿಳಿಯುವುದು ವಿನಯ ಮಿಥ್ಯತ್ವವಾಗಿದೆ. ಸಂಸಾರಿ ಜೀವರಿಗೂ ಪರಮ ಪೂಜ್ಯರು ಅಂತ ಕಾಲು ಹಿಡಿಯುವುದು ಮತ್ತು ನಮಸ್ಕಾರ ಮಾಡುವುದು, ಸಂಸಾರಿ ಆತ್ಮರಿಯಲ್ಲಿ ನಾವು ಬಹಳಷ್ಟು ವಿನಯವನ್ನು ಪ್ರಕಟ ಮಾಡಿ ಯತಿಗಳು ಬಂದಾಗ ಎದ್ದು ನಿಲ್ಲದೆ ಇರುವಂಥದ್ದು, ಪೂಜಿಸದೇ ಇರುವಂಥದ್ದು, ಗೌರವಿಸದೇ ಇರುವಂಥದ್ದು, ಇದು ಒಂದು ರೀತಿಯ ವಿನಯ ಮಿಥ್ಯತ್ವ ಆಗುತ್ತೆ. ಇಲ್ಲಿ ಹಣಕ್ಕೆ, ಸಂಪತ್ತಿಗೆ, ಐಶ್ವರ್ಯಕ್ಕೆ ನಾವು ಗೌರವ ಕೊಡುವುದಲ್ಲ, ಗುಣಕ್ಕೆ ಗೌರವ ಕೊಡಬೇಕು. ಆ ಗುಣಕ್ಕೆ ಗೌರವ ಕೊಡುವಾಗ ತಂದೆ, ತಾಯಿ, ಬಂಧುಗಳು, ಊರಿನ ಪ್ರಮುಖರು ಅವರೆಲ್ಲರನ್ನೂ ಗೌರವಿಸುವುದು ತಪ್ಪಲ್ಲ. ಆದರೆ ಗುರುವಿನ ಭಾವನೆಯಲ್ಲಿ ಅವರನ್ನು ಗೌರವಿಸುವಂಥದ್ದು, ಗುರುಗಳು ಬಂದಾಗ, ಹಣವಂತರು ಶ್ರೀಮಂತರು ಬಂದಾಗ ಎದ್ದು ನಿಂತು ಅವರ ಹತ್ರ ವಿನಯ ಮಾಡುವುದು, ಗುರುಗಳು ಬಂದಾಗ ಎದ್ದು ನಿಲ್ಲದೇ ಇರುವುದು, ಸಂಪತ್ತಿನ ಹಿಂದೆ ನಾವು ಓಡುವಂಥದ್ದು, ಮಿಥ್ಯತ್ವದ ಹಿಂದೆ ಓಡುವಂಥದ್ದು, ಇದೆಲ್ಲವೂ ಕೂಡ ಬಹಳಷ್ಟು ದೊಡ್ಡ ತಪ್ಪು. ಹಾಗಾಗಿ ನಾವು ಇಲ್ಲಿ ಗುಣವಂತನಿಗೆ ಗೌರವ ಕೊಡಬೇಕು, ತಪಸ್ವಿಗೆ ಗೌರವ ಕೊಡಬೇಕು, ತಪಸ್ವಿನ ವಿನಯವನ್ನು ಮಾಡಬೇಕು. ಇಲ್ಲಿ ಯಾವುದೇ ಆಮಿಷಗಳಿಗೆ ನಮ್ಮನ್ನು ನಾವು ಬಲಿ ಕೊಡಲೇಬಾರದು. ಹಾಗಾಗಿ ನಮಗೆ ಒಂದೇ ಇರಬೇಕು, ಗುಣದಲ್ಲಿ ತರತಮ ಭೇದ ಅಂತಲ್ಲ. ಇಲ್ಲಿ ನಾವು ಎಷ್ಟು ಗುಣವಂತರನ್ನು ಆರಾಧಿಸ್ತೇವೋ ಅಷ್ಟು ನಮಗೆ ಸುಖ, ಶಾಶ್ವತವಾದಂತಹ ನೆಮ್ಮದಿ, ಶರೀರದಲ್ಲಿ ಕಾಂತಿ, ಸಂಪತ್ತು ಎಲ್ಲವೂ ಕೂಡ ಆಯಾಚಿತವಾಗಿ ಬರ್ತದೆ. ಬರುವ ಜನ್ಮದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪುಣ್ಯವನ್ನ ಈ ಜನ್ಮದಲ್ಲಿ ನಾವು ವಿನಯವನ್ನು ಮಾಡುವುದರ ಮೂಲಕ, ಗುರು ಹಿರಿಯರಿಗೆ ವಿನಯವನ್ನು ಮಾಡುವುದರ ಮೂಲಕ ನಾವು ತೋರಿಸಬೇಕು. ಹಾಗಾಗಿ ಎಲ್ಲಾ ಪ್ರಕಾರದ ದೇವರನ್ನು ಸರಾಗಿ ವೀತರನ್ನಾಗಿ ನೋಡುವುದು ತಪ್ಪು. ದೇವ, ದೇವಾದಿದೇವ, ಅದೇವ ಮತ್ತು ಕುದೇವ ಅಂತ ಹೇಳಿ 4 ಪ್ರಕಾರದ ದೇವರನ್ನು ಹೇಳಿದ್ದಾರೆ. ಅದರನ್ನೆಲ್ಲ ತಿಳ್ಕೊಂಡು ನಾವು ವಿನಯವನ್ನು ಮಾಡಿದ್ರೆ ತಪ್ಪಲ್ಲ. ಭೂತಗಳು ಬೇರೆ ಇರ್ತವೆ, ಧರ್ಮ ದೇವತೆಗಳು ಬೇರೆ ಇರ್ತಾರೆ, ಶಾಸನ ದೇವತೆಗಳು ಬೇರೆ ಇರ್ತಾರೆ, ಯಕ್ಷಯಕ್ಷಿಯರು ಬೇರೆ ಇರ್ತಾರೆ, ತೀರ್ಥಂಕರರು ಬೇರೆ ಇರ್ತಾರೆ, ಸಿದ್ಧರು, ಸಕಲ ಪರಮಾತ್ಮ, ನಿಖಲ ಪರಮಾತ್ಮ, ಈ ಎಲ್ಲ ಭೇದಗಳನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನಾಗ, ಕುಲಿಶ, ಜ್ಯೋತಿಷ್ಕವಾಸಿಗಳು, ವ್ಯಂತರವಾಸಿಗಳು, ಭವನವಾಸಿಗಳು, ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಲೋಯ ಪಣ್ಣತೆ ಅನ್ನುವ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಯಾರು ಎಷ್ಟನೇ ಗುಣಸ್ಥಾನವರ್ತಿಗಳು, ಯಾರಿಗೆ ಯಾವ ರೀತಿಯಲ್ಲಿ ವಿನಯವನ್ನು ಮಾಡಬೇಕು, ಈ ರೀತಿಯಾಗಿ ನಾವು ತಿಳ್ಕೊಳ್ಳುವುದೇನಿದೆ ಇದು ವಿನಯ ಮಿಥ್ಯತ್ವವನ್ನ, ಸಂಶಯ ಮಿಥ್ಯತ್ವವನ್ನ, ವಿಪರೀತ ಮಿಥ್ಯತ್ವವನ್ನ, ಏಕಾಂತ ಮಿಥ್ಯತ್ವವನ್ನ ಮೀರಿದಂತೆ ಆಗುತ್ತದೆ. ನಾವು ಸರಿಯಾದ್ದನ್ನೇ ಸಮ್ಯಕ್ ದರ್ಶನದ ರೂಪದಲ್ಲಿ ಆಚರಿಸಿದಾಗೆ ಆಗುತ್ತದೆ. ಹಾಗಾಗಿ ಅಹಿತದ ಪರೀಕ್ಷೆಯನ್ನು ಮಾಡದೆ
ಶ್ರದ್ಧೆಯನ್ನು ಇಡುವುದೇನಿದೆ ಇದು ಅಜ್ಞಾನ ಮಿಥ್ಯತ್ವ ಎಂದು ಕರೆಸಲ್ಪಡುತ್ತದೆ. ಮತ್ತು ಅವಿರತಿ ಎಂದು ಯಾವುದಕ್ಕೆ ಹೇಳ್ಬೋದು ಅಂತ ಹೇಳಿದ್ರೆ 5 ಪಾಪಗಳಿಂದ ವಿರತ ಆಗದಿರುವುದು, ಅಂದರೆ 5 ಪಾಪಗಳಲ್ಲಿ ತೊಡಗಿರುವುದು ಅವಿರತಿಯಾಗಿದೆ. ಯಾವುದೆಲ್ಲ 5 ಅವಿರತಿ? ಅವಿರತಿಯಲ್ಲಿ 5 ಭೇದಗಳನ್ನು ಹೇಳಿದ್ದಾರೆ. ಹಿಂಸಾ ಅವಿರತಿ, ಅಸತ್ಯ ಅವಿರತಿ, ಚೌರ್ಯ ಅವಿರತಿ, ಕುಶೀಲ ಅವಿರತಿ ಮತ್ತು ಪರಿಗ್ರಹ ಅವಿರತಿ. ಹಾಗಾಗಿ ನಾವು ಸತ್ಯ, ಅಹಿಂಸೆ, ಅಚೌರ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಅನ್ನುವ 5 ಅಣುವ್ರತಗಳನ್ನಾದರೂ ಶ್ರಾವಕರಾದವರು ಪಾಲನೆ ಮಾಡಬೇಕು. ಆಗ ಈ ಅವಿರತಿಯ ದೋಷಗಳು ಬರುವುದಿಲ್ಲ. ಇಲ್ಲದಿದ್ರೆ ನಮ್ಮ ಭಾವಾಶ್ರವದಲ್ಲಿ ಈ ಅವಿರತಿ ಅನ್ನುವುದು ಕೂಡ ಕಾರಣವಾಗ್ತದೆ. ಅವಿರತಿಯು ನಮ್ಮ ಮೋಕ್ಷದ ಮಾರ್ಗಕ್ಕೆ ಅಡ್ಡಿಯನ್ನು ಪಡಿಸ್ತದೆ. ನಮ್ಮ ಮಹಾತ್ಮನಾಗುವುದಕ್ಕೆ, ಆತ್ಮನಲ್ಲಿ ಕರ್ಮಗಳನ್ನು ತೊಳೆಯುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಹಾಗಾಗಿ ಆತ್ಮನನ್ನು ಪರಿಶುದ್ಧವಾಗಿ ನಾವು ಬೆಳೆಸಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಸದ್ವಿಚಾರಗಳನ್ನು ಯೋಚಿಸುತ್ತಾ, ಉತ್ತಮವಾದಂತಹ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸುತ್ತಾ, ಹಿಂಸಾವಿರತಿ, ಅಸತ್ಯವಿರತಿ, ಚೌರ್ಯವಿರತಿ, ಕುಶೀಲವಿರತಿ ಮತ್ತು ಪರಿಗ್ರಹ ವಿರತಿಗಳನ್ನು ತಿಳಿದುಕೊಂಡು ಅದನ್ನು ಈ ಶಕ್ತ್ಯಾನು ಭಕ್ತಿಯಲ್ಲಿ ನಾವು ಆಚರಿಸಿದಾಗ ಇದನ್ನು ಪಾಲನೆ ಮಾಡಿದಂತ ಒಂದು ಪುಣ್ಯ ಸಿಗ್ತದೆ. ಹಾಗಾಗಿ ನಮಗೆ ಸತ್ಯ, ಅಹಿಂಸೆ, ಅಚೌರ್ಯ, ಅಪರಿಗ್ರಹ, ಬ್ರಹ್ಮಚರ್ಯ ಅನ್ನುವುದು ಅಣುರೂಪದಲ್ಲಿ ವ್ರತವನ್ನ ನೀಡಿದ್ದಾರೆ. ಮಹಾವ್ರತದ ರೂಪದಲ್ಲಿ ಸಾಧು ಸಂತರು ಇದನ್ನು ಆಚರಿಸುವುದರಿಂದ ಅವರಿಗೆ ಹೆಚ್ಚಿನ ಪೂಜ್ಯ ಸ್ಥಾನವನ್ನು ನಾವು ಕಲ್ಪಿಸಿದ್ದೇವೆ. ಭಗವಂತನ ಯಾವ ದಿವ್ಯ ಧ್ವನಿ ಇದೆ ಅದರ ಮೇಲೆ ಅಪಾರವಾಗಿರ್ತಕ್ಕಂಥ ಶ್ರದ್ಧೆಯನ್ನು ಇಟ್ಟು ಯಾವುದೇ ರೀತಿಯ ದೋಷಗಳಿಲ್ಲದ ಹಾಗೆ ನಿರತಿಚಾರ ಪೂರ್ವಕವಾಗಿ ಇದನ್ನು ಯತ್ನಪೂರ್ವಕ ನಾವು ಪಾಲನೆ ಮಾಡಿದ್ದಲ್ಲಿ ನಮಗೆ ಪುಣ್ಯ ಸಿಗುತ್ತದೆ. ಪ್ರಮಾದ ಎಂದು ನಾವು ಈ ಭಾವಾಶ್ರವಗಳಲ್ಲಿ ತಿಳ್ಕೊಂಡಿದ್ದೇವೆ. ಪ್ರಮಾದ ಅಂದ್ರೆ ಏನು? ಹಾಗಾದ್ರೆ ನಾವೆಲ್ಲ ಪ್ರಮಾದ ಮಾಡಿದ್ದೇವೆ, ತಪ್ಪು ಮಾಡಿದ್ದೇವೆ, ನನ್ನಿಂದ ಪ್ರಮಾದ ಆಯಿತು ಅಂತ ಹೇಳಿ ಕೆಲವರು ಪ್ರಾಯಶ್ಚಿತ್ತ ಮಾಡ್ತಾರೆ ಮತ್ತು ಅದನ್ನು ನಿವೇದಿಸಿಕೊಳ್ತಾರೆ. ಶುಭ ಕ್ರಿಯೆಗಳಲ್ಲಿ ಉತ್ಸಾಹಪೂರ್ವಕ ಪ್ರವೃತ್ತಿಯನ್ನು ಹೊಂದದೇ ಇರುವುದೇ ಪ್ರಮಾದವಾಗಿದೆ. ಉದಾಹರಣೆಗೆ ಭಗವಂತನ ಪೂಜೆ ಇದೆ, ಅಭಿಷೇಕ ಇದೆ, ಅಲ್ಲಿ ಅನಾದರ ಮಾಡುವುದು, ಗಂಟೆ ಬಡಿಯದೇ ಇರುವುದು, ಎದ್ದು ನಿಲ್ಲದೇ ಇರುವುದು, ಇನ್ನೊಬ್ಬರಿಗೆ ಅಡ್ಡವಾಗಿ ದರ್ಶನ ಆಗದ ಹಾಗೆ ನಿಲ್ಲುವುದು, ಇದೆಲ್ಲವೂ ಕೂಡ ಪ್ರಮಾದ ಎಂದು ಕರೆಸಲ್ಪಡುತ್ತದೆ. ಕೆಲವರು ಜಿನವಣಿಯನ್ನು ಎತ್ತಿ ಬಿಸಾಡುವಂಥದ್ದು, ಇನ್ನೊಬ್ಬರಿಗೆ ಅಡ್ಡಿಪಡಿಸುವಂಥದ್ದು, ಪೂಜೆ ಪುರಸ್ಕಾರ ಆಗುವಾಗ ಜೋರಾಗಿ ಬೇರೆ ಯಾವುದೋ ಒಂದು ಸಿನಿಮಾದ ಹಾಡುಗಳನ್ನು ಹಾಡುವಂಥದ್ದು, ಇದೆಲ್ಲವೂ ಕೂಡ ಪ್ರಮಾದವೇ. ಪ್ರಮಾದದಲ್ಲಿ 4 ಹೇಳಿದ್ದಾರೆ ಭೇದಗಳು. ಕಷಾಯಗಳು 15 ಭೇದಗಳಿವೆ ಪ್ರಮಾದದಲ್ಲಿ. ಅದರಲ್ಲಿ 4 ವಿಕತೆಗಳು: ರಾಜಕತೆ, ಭುಕ್ತಿಕತೆ, ಸ್ತ್ರೀಕತೆ, ಚೋರಕತೆ. 4 ಕಷಾಯಗಳು: ಕ್ರೋಧ, ಮಾನ, ಮಾಯ, ಲೋಭ. 5 ಇಂದ್ರಿಯ ವಿಷಯ: ನಿದ್ರೆ ಮತ್ತು ಸ್ನೇಹ. ಇದು ಎಲ್ಲವೂ ಸೇರಿ ಪ್ರಮಾದದಲ್ಲಿ 15 ಭೇದಗಳನ್ನು ಹೇಳಿದ್ದಾರೆ. ಇದನ್ನು ನಾವು ತಿಳ್ಕೊಳ್ಬೇಕು. ಯೋಗದಲ್ಲಿ 3 ಭೇದಗಳನ್ನು ಹೇಳಿದ್ದಾರೆ: ಮನೋಯೋಗ, ವಚನಯೋಗ ಮತ್ತು ಕಾಯಯೋಗ. ಕಷಾಯ ಅಂತ ಹೇಳಿದ್ರೆ ಯಾವುದು ಆತ್ಮನನ್ನು ಸೆಳೆಯುತ್ತದೋ, ಅಂದರೆ ದುಃಖಕ್ಕೀಡು ಮಾಡುತ್ತದೋ ಅದಕ್ಕೆ ಕಷಾಯ ಅಂತ ಹೇಳಿದ್ದಾರೆ. ಹಾಗಾಗಿ ದರ್ಶನ ಮೋಹನೀಯ, ಚಾರಿತ್ರ ಮೋಹನೀಯ ಈ ಎಲ್ಲ ಕರ್ಮಗಳನ್ನು ಕ್ರೋಧ, ಮಾನ, ಮಾಯ, ಲೋಭಗಳಿಂದ ನಮ್ಮ ಮನಸ್ಸು ಹೇಗೆ ಸೆಳೆಯುತ್ತದೋ ಮತ್ತು ಅದರಿಂದಾಗಿ ದುಃಖ ಆಗ್ತದೋ ಅದಕ್ಕೆ ನಾವು ಕಷಾಯ ಅಂತ ಹೇಳಿದೆ. ಯಾವುದು ಆತ್ಮನನ್ನು ಸೆಳೆದು ದುಃಖಕ್ಕೀಡು ಮಾಡುತ್ತದೋ ಅದೇ ಕಷಾಯ. ಅದನ್ನು ಕೃಷಿ ಮಾಡುವುದಕ್ಕಾಗಿ ನಾವು ಪ್ರಯತ್ನಶೀಲರಾಗಬೇಕು. ಕಷಾಯದಲ್ಲಿ ಕ್ರೋಧ, ಮಾನ, ಮಾಯ ಮತ್ತು ಲೋಭ ಅಂತ ಹೇಳಿ 4 ಭೇದಗಳನ್ನು ಹೇಳಿದ್ದಾರೆ. ಇದನ್ನು ನಾವು ನಿವಾರಿಸಿದಾಗ ನಮಗೆ ಕ್ಷಮೆ, ಮಾರ್ಧವ, ಆರ್ಜವ, ಶೌಚ ಅನ್ನುವ ಉತ್ತಮೋತ್ತವಾಗಿರ್ತಕ್ಕಂಥ ಗುಣಗಳು ಪ್ರಾದುರ್ಭಗೊಳ್ಳುತ್ತವೆ, ಪ್ರಕಟಗೊಳ್ಳುತ್ತವೆ. ಹಾಗಾಗಿ ಮನುಷ್ಯನಾದವನು ಉತ್ತಮವಾಗಿರ್ತಕ್ಕಂಥ ಆಚಾರ ವಿಚಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು ಅನ್ನುವುದೇ ಈ ದ್ರವ್ಯ ಸಂಗ್ರಹದ ಮುಖ್ಯ ಉದ್ದೇಶ. ಇನ್ನು ದ್ರವ್ಯಾಶ್ರವದ ಸ್ವರೂಪ ಮತ್ತು ಭೇದವನ್ನ ತಿಳ್ಕೊಳ್ಳೋಣ. ನಾನಾವರಣಾದೀಣ ಜೊಗ್ಗಂ ಜಂಪೊಗ್ಗಲಂ ಸಮಾಸವದಿ ದವ್ವಾಸವೋಣೆ ಸೇಣೇವೋ ಅಣೇಯ ಬೇವೋ ಜಿಣಕ್ಕಾದೋ. ನಾಣವರ್ಣಾದೀಣಂ ಜ್ಞಾನಾವರಣ ಮೊದಲಾದ ಕರ್ಮಗಳಿಗೆ, ಜೊಗ್ಗಂ ಯೋಗ್ಯವಾದ, ಜಂ ಯಾವ, ಪೊಗ್ಗಲಂ ಪುದ್ಗಲವು, ಸಮಾಸವಧಿ ಬರುತ್ತದೋ ಸ ಅದು,
ಜಿಣಕ್ಕಾದು ಜಿನೇಂದ್ರ ಭಗವನವರಿಂದ ಹೇಳಲಾಗಿರುವ ದವ್ವಾಸವು ದ್ರವ್ಯಾಸ್ರವ, ಆಣೆಯ ಬೇವು ಅನೇಕ ಪ್ರಕಾರವೆಂದು ನೇವು ತಿಳಿಯಬೇಕು. ದ್ರವ್ಯಾಸ್ರವೊಂದು ಯಾವುದಕ್ಕೆ ಹೇಳುತ್ತಾರೆ ಅಂತ ಹೇಳಿದ್ರೆ, ಜ್ಞಾನಾವರಣಾದಿ 8 ಕರ್ಮಗಳಿಗೆ ಯೋಗ್ಯವಾದ ಪುದ್ಗಲವು ಜೀವದ ಕಡೆಗೆ ಬರುವುದಕ್ಕೆ ದ್ರವ್ಯಾಸ್ರವ ಎಂದು ಹೆಸರು. ಸಂಕ್ಷೇಪದಲ್ಲಿ ದ್ರವ್ಯಾಸ್ರವದಲ್ಲಿ 9 ಭೇದಗಳನ್ನು ಹೇಳಿದ್ದಾರೆ. ಜ್ಞಾನಾವರಣ, ದರ್ಶನಾವರಣ, ವೇದನೀಯ, ಮೋಹನೀಯ, ಆಯುಷ್ಯ, ನಾಮ, ಗೋತ್ರ ಮತ್ತು ಅಂತರಾಯ. ಈ 8 ಭೇದಗಳನ್ನು ಸದಾ ಕಾಲದಲ್ಲೂ ನಾವು ನೆನಪಿಡಬೇಕು. ಭಗವಂತ ಈ 8 ಕರ್ಮಗಳನ್ನು ಕ್ಷಯ ಮಾಡಿದ್ರಿಂದ ಅವರಿಗೆ ನಾವು ಸಿದ್ಧ ಮುಕ್ತಾತ್ಮ ಅನ್ನುವುದನ್ನು ತಿಳಿಸ್ತೇವೆ. ವಿಸ್ತಾರದಿಂದ ದ್ರವ್ಯಾಸ್ರವದಲ್ಲಿ ಎಷ್ಟು ಭೇದ ಅಂತ ಹೇಳಿ ತಿಳ್ಕೊಳ್ಳೋಣ. ಒಟ್ಟಿಗೆ 148 ಕರ್ಮ ಪ್ರಕೃತಿಗಳಿವೆ. ಈ ಮೂಲ ಪ್ರಕೃತಿ ಕರ್ಮವೇ 8 ಮತ್ತು ಅದರ ಉತ್ತರ ಭೇದದಲ್ಲಿ 148. ಹೀಗೆ 148 ಕರ್ಮ ಕ್ಷಯವನ್ನು ಮಾಡಿದಾಗ ಕರ್ಮ ನಿರ್ಜರಿ ಅಥವಾ ಸರ್ವದೋಷ ಪ್ರಾಯಶ್ಚಿತ್ತ ಅಥವಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಜಿನಗುಣ ಸಂಪತ್ತಿ, ಇದರಿಂದ ನಮಗೆ ಜಿನಗುಣನ ಸಂಪತ್ತಿಯೇ ಸಿಗುತ್ತದೆ. ಅಂತಹ 148 ಕರ್ಮಗಳನ್ನು ನಾವು ಕ್ಷಯ ಮಾಡಬೇಕು. ನಮ್ಮ ಜೀವನದ ಪರಮ ಉದ್ದೇಶವೂ ಕೂಡ ಅದೇ ಆಗಿದೆ. ಹಾಗಾಗಿ ಈ ಪರಿಪೂರ್ಣವಾಗಿರ್ತಕ್ಕಂಥ 148 ಕರ್ಮ ಪ್ರಕಾರಗಳನ್ನು ನಾವು ತಿಳಿದುಕೊಂಡು ವಿಸ್ತಾರದಿಂದ ದ್ರವ್ಯಾಸ್ರವದಲ್ಲಿ ಬರತಕ್ಕಂಥ ಎಲ್ಲ ಕರ್ಮಗಳನ್ನು ನಾವು ಕಳೆಯುವುದಕ್ಕಾಗಿ ಈ ಜೀವನದಲ್ಲಿ ಈ ಪರ್ಯಾಯದಲ್ಲಿ ಬಂದಿದ್ದೇವೆ. ಹಾಗಾಗಿ ಈ ಕರ್ಮಗಳೆಲ್ಲವನ್ನು ಕೂಡ ತುಂಡರಿಸಿಕೊಂಡು ಭಸ್ಮ ಮಾಡಬೇಕು, ಕರ್ಮವನ್ನು ನಿರ್ಜನೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು. ಸೂಕ್ಷ್ಮ ದೃಷ್ಟಿಯಿಂದ ಈ ದ್ರವ್ಯಾಸ್ರವದಲ್ಲಿ ಪರಿಣಾಮಗಳ ತಾರತಮ್ಯತೆಯ ಅಪೇಕ್ಷೆಯಿಂದ ಸಂಖ್ಯಾತ ಅಸಂಖ್ಯಾತ ಭೇದಗಳು ಕೂಡ ಆಗುತ್ತವೆ. ಹಾಗಾಗಿ ದ್ರವ್ಯಾಸ್ತ್ರವನ್ನು ಅನೇಕ ಭೇದಗಳಿಂದ ಕೂಡಿದವು ಎಂದು ಹೇಳಬಹುದು. ವಿಶೇಷವಾಗಿ ಇವತ್ತಿನ ಧರ್ಮ ಪ್ರವಚನ ಇಲ್ಲಿಗೆ ಮುಗಿದಿದೆ. ಇನ್ನು ಪ್ರಶ್ನೋತ್ತರ, ಕಳೆದ ವಾರದಲ್ಲಿ ಸರಿ ಉತ್ತರ ನೀಡಿದವರ ಹೆಸರುಗಳನ್ನು ಈಗ ನಾವು ಹೇಳ್ತೇವೆ. ಅವರೆಲ್ಲರೂ ಕೂಡ ನಾವು ಕರ್ನಾಟಕದಲ್ಲಿ ಜೈನ ಧರ್ಮ ಪೇಜ್ ಹಾಗೂ ಸ್ಪಿರಿಚುವಲ್ ಡಿವೋಷನ್ ಮೂಲಕ ವಿಶೇಷವಾಗಿ ಶುಭಾಶಯ ಮತ್ತು ಶುಭಾಶೀರ್ವಾದಗಳನ್ನು ಹೇಳ್ತೇವೆ. 15 ಜನ ದ್ರವ್ಯ ಸಂಗ್ರಹ 5ರ ಸಂಚಿಕೆಯಲ್ಲಿ ಉತ್ತರಿಸಿದ್ದಾರೆ. ಬರುವ ವಾರದ ಉತ್ತರವನ್ನು ಕೂಡ ನೀವು ಇವತ್ತಿನ ಪ್ರಶ್ನೆಗೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನಿರಂಜನ್ ಕುದ್ಕಾಡಿ ಅವರಿಗೆ ಉತ್ತರಿಸುವುದರ ಮೂಲಕ ನೀವು ತಿಳಿಸಬಹುದು. ನಾವೀಗ ಸರಿ ಉತ್ತರ ನೀಡಿದ ದ್ರವ್ಯ ಸಂಗ್ರಹ 5ರ ಸಂಚಿಕೆಯ ಧರ್ಮಾತ್ಮರ ಹೆಸರನ್ನು ಓದ್ತೇವೆ. HP ಪದ್ಮಲತಾ ಬೆಂಗಳೂರು, ಸೀಮಾ ಮದನ್ ಮೈಸೂರು, ಸುಜಾತಾ ಮನ್ಮಥ್ ಗುಗ್ಗರಿ ಹುಬ್ಬಳ್ಳಿ, ಅಕ್ಷತಾ ಸಚಿನ್ ಜೈನ್ ಬೆಂಗಳೂರು, ನಮಿತಾ ವೃಷಭ್ ಶ್ರವಣಬೆಳಗೊಳ, ಎಸ್ ವಿದ್ಯಾದೇವೇಂದ್ರ ಬೆಂಗಳೂರು, ಪದ್ಮಶ್ರೀ ಭರತ್ರಾಜ್ ಗೌರಿಬಿದನೂರು, ವೀಣಾ ಪಾರ್ಶ್ವನಾಥ್ ಮೈಸೂರು, ಲತಾ ಮಹಾವೀರ್ ಆಲೂರು ಶಿರಸಿ, SB ಪದ್ಮಲೇಖಾ ಬೆಂಗಳೂರು, ದಿವ್ಯಾ ವೀರೇಂದ್ರ ಮೂಡುಬಿದಿರೆ, ಪ್ರಮೀಳಾ ಪ್ರಕಾಶ್ ಮೈಸೂರು, TS ಶಾಂತಲಾ ತಿಪ್ಪಸಂದ್ರ ಬೆಂಗಳೂರು, ಮಮತಾ ಗೋಗಿ ಲಕ್ಷ್ಮೇಶ್ವರ, ಜಯಶ್ರೀ ಜೈನ್ ಲಕ್ಷ್ಮೇಶ್ವರ. ಈ 15 ಧರ್ಮಾತ್ಮರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನೋಡಿ ಕೇಳಿ ಇನ್ನೊಬ್ಬರಿಗೆ ಧರ್ಮದ ವಿಚಾರಗಳನ್ನು ತಿಳಿ ಹೇಳುವಂತಹ ಧರ್ಮ ಪ್ರಭಾವರ್ಕ ಧರ್ಮವನುರಾಗಿ ಎಲ್ಲ ಧರ್ಮಾತ್ಮರಿಗೆ ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಮತ್ತು ನಮ್ಮ ವಿಶೇಷವಾದ ತೀರ್ಥಂಕರರು ಜನಶಾಸನ ದೇವತೆಗಳು ಸದ್ಧರ್ಮ ವೃದ್ಧಿರಸ್ತು ಅನ್ನುವ ಆಶೀರ್ವಾದಗಳೊಂದಿಗೆ ನಿಮಗೆಲ್ಲರಿಗೂ ಸಕಲ ಸನ್ಮಂಗಲ ಉಂಟಾಗಲಿ ಅನ್ನುವ ಭಾವನೆಯನ್ನು ಮಾಡ್ತೇವೆ. ಇಷ್ಟೋಪದೇಶದ ಪ್ರವಚನ ಇದೇ ಸ್ಪಿರಿಚುವಲ್ ಡಿವೋಷನ್ ಅಲ್ಲಿ ಈಗ ಪ್ರಾರಂಭ ಆಗ್ತದೆ. 108 ದಿವ್ಯಸಾಗರ ಮುನಿ ಮಹಾರಾಜರು ಪ್ರತಿನಿತ್ಯ ಇಷ್ಟೋಪದೇಶದ ಪ್ರವಚನವನ್ನು 50 ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ನಿಮ್ಮೆಲ್ಲ ಧರ್ಮಾತ್ಮರು ಅದನ್ನು ಕೇಳಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಸಕಲ ಸನ್ಮಂಗಲ ಉಂಟಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಬರುವ ವಾರದ ಪ್ರಶ್ನೆಗಳನ್ನು ಕೇಳ್ತೇವೆ. ನೀವೆಲ್ಲರೂ ಕೂಡ ಪೆನ್ನು ರೆಡಿ ಮಾಡಿ. ಆಶ್ರವ ಎಂದು ಯಾವುದಕ್ಕೆ ಹೇಳುತ್ತಾರೆ? ಪ್ರಶ್ನೆ ನಂಬರ್ 1. ಪ್ರಶ್ನೆ 2, ವಿಸ್ತಾರದಿಂದ ಭಾವಾಶ್ರವದಲ್ಲಿ ಎಷ್ಟು ಭೇದಗಳಿವೆ? ಪ್ರಶ್ನೆ 3, ಮಿಥ್ಯತ್ವ ಎಂದು ಯಾವುದಕ್ಕೆ ಹೇಳುತ್ತಾರೆ? ಅದರ ಭೇದಗಳನ್ನು ತಿಳಿಸಿ. ಎಷ್ಟು ಭೇದಗಳಿವೆ ತಿಳಿಸಿ. ಪ್ರಮಾದದಲ್ಲಿ
ಪ್ರಶ್ನೆ 5. ಪ್ರಮಾದದಲ್ಲಿ ಎಷ್ಟು ಭೇದಗಳಿವೆ ಮತ್ತು ಅವು ಯಾವುವು? ಕಷಾಯ ಎಂದು ಯಾವುದಕ್ಕೆ ಹೇಳುತ್ತಾರೆ? ಪ್ರಶ್ನೆ 6. ಕಷಾಯದಲ್ಲಿ ಎಷ್ಟು ಭೇದಗಳು? ಪ್ರಶ್ನೆ 6. ಪ್ರಶ್ನೆ 7. ದ್ರವ್ಯಾಸ್ತ್ರವೆಂದು ಯಾವುದಕ್ಕೆ ಹೇಳುತ್ತಾರೆ? ಪ್ರಶ್ನೆ 8. ಸಂಕ್ಷೇಪದಿಂದ ದ್ರವ್ಯಾಸ್ತ್ರವದಲ್ಲಿ ಎಷ್ಟು ಭೇದಗಳಿವೆ? ಅವು ಯಾವುವು? ಪ್ರಶ್ನೆ 9. ವಿಸ್ತಾರದಿಂದ ದ್ರವ್ಯಾಸ್ತ್ರವದಲ್ಲಿ ಎಷ್ಟು ಭೇದಗಳಿವೆ? ಅವು ಯಾವುವು? ಇದಿಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಹೇಳುವಂತಹ ಧರ್ಮಾತ್ಮರ ಹೆಸರುಗಳನ್ನು ಬರುವ ವಾರ ಪ್ರಕಟಿಸಲಾಗುವುದು. ನಿರಂಜನ್ ಕುತ್ಕಾಡಿಯವರಿಗೆ ನಿಮ್ಮ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಆದಷ್ಟು ಶೀಘ್ರ ಸ್ಫುಟವಾಗಿ ಬರೆದು ತಿಳಿಸಬೇಕು ಅಂತ ಹೇಳ್ತಾ, ಸರ್ವರಿಗೂ ಸಕಲ ಸನ್ಮಂಗಲ ಉಂಟಾಗಲಿ. ನಮೋ ಅರಿಯಂತಾಣಂ, ನಮೋ ಸಿದ್ಧಾಣಂ, ನಮೋ ಐರ್ಯಾಣಂ.